ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ರತಿ ಸಲ ಫಸ್ಟ್ ನೈಟ್ ನಿಲ್ಸಕ್ ಹೋಗಿ ಇನ್ನೇನ್ ಸಿಕ್ಕಾಕೊಂಡೆ ಅಂದಾಗ ಆ ದೂರನ್ನ ಅಲಿವೇಣಿ ಅತ್ತೆ ಚಲಪತಿ ಮಾವನ್ ಮೇಲೆ ಹಾಕಿದ್ಯಾ ಅನ್ನೋ ಸತ್ಯ. ಸುಳ್ಳು ಸುಳ್ಳು ಎಲ್ಲ ಸುಳ್ಳು. ಯಾರೋ ನಿಮ್ ದಾರಿ ತಪ್ಪಿಸ್ತಿದ್ದಾರೆ. ಅದು ನೀನೇ. ಏನ್ ನಟನೆ, ಏನ್ ನಟನೆ, ಮಹಾನಟನೆ ಮೀರಿಸ್ಬಿಟ್ಟೆ ನೀನು. ದೊಡ್ಡತ್ತೆ, ನೀವ್ ಯಾರ್ದೋ ಮಾತಕ್ ಬಲಿಯಾಗ್ತಿದ್ದೀರಾ. ಇಷ್ಟು ದಿನ ಬಲಿಯಾಗಿದ್ವಿ, ಆದ್ರೆ ಇನ್ಮೇಲೆ ತಪ್ಪು ಮಾಡಲ್ಲ. ದೊಡಮ್ಮ, ಇಲ್ಲಿಂದ ಅವಳಿಗೆ ಹೋಗಕ್ ಹೇಳು. ಹೇಳು ದೊಡಮ್ಮ. ಕೈಲಾಶ್ ಅವ್ರೆ, ಏನ್ರಿ ನೀವು ನಡೆದಿದ್ ಯಾವ್ದನ್ನು ತಿಳ್ಕೊಳ್ದೆ ಯಾಕೆ ಈ ತರ ನಡ್ಕೋತಿದ್ದೀರಾ? ಮುಚ್ಚು ಬಾಯ್. ಮಾಡೋದೆಲ್ಲ ಮಾಡಿ ಇನ್ನು ಜವಾಬ್ ಕೊಡ್ತಿದ್ಯಾ? ಛೀ, ನೀನ್ ನಿಜವಾಗ್ಲೂ ಹೆಣ್ಣೆನಾ? ಪವಿತ್ರವಾಗಿರೋ ತಾಳಿ ಕೊಡೋ ಬೆಲೆ ಇದೇನಾ? ದೊಡ್ಡತ್ತೆ, ನಾನ್ ಯಾವತ್ತೂ ತಾಳಿನ ಹಗುರವಾಗಿ ಕಂಡಿಲ್ಲ. ಸಾಕ್ ನಿಲ್ಸು. ಛೀ, ನಿನ್ನ ಮುಖ ನೋಡೋದಕ್ಕೂ ನನಗೆ ಅಸಹ್ಯ ಆಗ್ತಿದೆ. ಅವಳ ಜೊತೆ ಏನ್ ಮಾತಾಡೋಮ್ಮ, ಮನೆಯಿಂದ ತೊಲಗಕ್ ಹೇಳು. ಕೈಲಾಶ್ ಅವ್ರೆ, ನೀವು ಯಾಕೆ ಹೀಗೆ? ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿ. ದೊಡ್ಡತ್ತೆ, ನಾನು ಯಾವ ತಪ್ಪು ಮಾಡಿಲ್ಲ ದೊಡ್ಡತ್ತೆ. ಇದರಲ್ಲಿ ಯಾರೋ ಬೇಕಂತಾನೆ ನನ್ನ ಸಿಕ್ಕಾಕ್ಸ್ತಿದ್ದಾರೆ. ಹಾಗಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಮದುವೆಗೆ ಮುಂಚೆ ನೀನು ಇನ್ಯಾರನ್ನೋ ಪ್ರೀತಿ ಮಾಡಿದ್ಯಾ ಇಲ್ವಾ? ಯಾಕೆ ಮಾತಾಡ್ತಿಲ್ಲ? ಪ್ರೀತಿಸಿದ್ಯೋ ಇಲ್ವೋ? ಇತ್ತು. ಆದ್ರೆ ದೊಡ್ಡತ್ತೆ, ಆ ವಿಷಯ ಕೈಲಾಶ್ ಅವ್ರಿಗೂ ಗೊತ್ತಿದೆ. ಗೊತ್ತಾ? ಗೊತ್ತಾದ್ಮೇಲೂ ಅವನ್ ನಿನ್ನ ನಂಬಿದ್ದ ನೋಡು, ಅದು ಅವನ ಅಮಾಯಕತನ. ಅದನ್ನೇ ಮುಂದಿಟ್ಕೊಂಡು ನೀನ್ ಹೀಗೆಲ್ಲ ಮಾಡಿದ್ಯಲ್ಲ, ಅದು ನಿನ್ನ ಬುದ್ಧಿವಂತಿಕೆ. ಛೀ, ಇದನ್ನೆಲ್ಲ ನಂಬೋದಿಕ್ಕೆ ಕಿವಿ ಮೇಲೆ ಹೂ ಇಟ್ಕೊಂಡಿಲ್ಲ ನಾನು. ಈಗಾಗ್ಲೇ ನಿನ್ನ ನಂಬಿ ನನ್ನ ಮಗ ತುಂಬಾ ನಷ್ಟ ಅನುಭವಿಸಿದ್ದಾನೆ, ತುಂಬಾ ಮೋಸ ಹೋಗಿದ್ದಾನೆ. ಏಯ್, ನಮ್ಮ ಮನೇಲಿರೋದಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಒಂದು ಕ್ಷಣನೂ ನೀನಿಲ್ಲಿರಬಾರ್ದು. ಹೊರಟೋಗಿಲ್ಲಿಂದ. ಕೈಲಾಶ್ ಅವರೇ, ಒಂದ್ಸಲ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ ಪ್ಲೀಸ್. ಕೈಲಾಶ್ ಅವರೇ, ನನ್ನ ಕಳಿಸ್ಬೇಡಿ. ನಾನು ನಿಮ್ಮ ವಿಷಯದಲ್ಲಿ ಯಾವತ್ತೂ ತಪ್ಪು ಮಾಡಲ್ಲ. ನನ್ನ ನಂಬಿ ಆ ಡಾಕ್ಟರ್ಸ್ ಎಲ್ಲರೂ ಸುಳ್ಳು ಹೇಳಿದ್ದಾರೆ ರೀ. ಯಾರೋ ನಿಜವಾಗ್ಲೂ ಬೇಕು ಅಂತಾನೆ ಸುಳ್ಳು ಹೇಳಿಸ್ತಿದ್ದಾರೆ ರೀ. ಕೈಲಾಶ್ ಅವರೇ, ನಿಮ್ ಕಾಲ್ ಹಿಡ್ಕೊತೀನಿ. ಇನ್ನೂ ನಾಟಕ ಮಾಡ್ತಿದ್ಯಾ?
ಗಂಡ ಸಂಸಾರಕ್ಕೆ ಲಾಯಕ್ಕಿಲ್ಲ ಅಂತ ತಪ್ಪಾಗಿ ಪ್ರಚಾರ ಮಾಡಿ ಬೇರೆ ಗಂಡಸಿನ ಜೊತೆಗೆ ನಾಚಿಕೆ ಇಲ್ದೆ ಸುತ್ತೋ ನೀನು ನನ್ ಹೆಂಡತಿ ಅಂತ ಹೇಳೋದಕ್ ನಾಚಿಕೆ ಆಗತ್ ನನಗೆ. ಛೀ, ಅಸಹ್ಯ ಆಗ್ತಿದೆ. ಮರ್ಯಾದೆಯಾಗಿ ಹೋಗು. ಇನ್ನು ಏನ್ ನೋಡ್ತಿದ್ಯಾ? ಹೋಗು ಹೋಗು ಹೋಗು, ಹೊರಟೋಗು. ಒಂದು ಕ್ಷಣನೂ ಇಲ್ಲಿ ಇರ್ಬೇಡ, ಹೊರಟೋಗು. ಕೈಲಾಶ್, ಕೈಲಾಶ್. ದೊಡಮ್ಮ, 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 ಏನಾಗಲ್ಲ. ದೊಡಮ್ಮ, ಏನಾಯ್ತು? ದೊಡಮ್ಮ, ದೊಡಮ್ಮ, ಏನಾಯ್ತು ನಿಮ್ಗೆ? ದೊಡಮ್ಮ, 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 ದೊಡಮ್ಮ. ನೋ. ಕೈಲಾಶ್, ಕಂದ ಕೈಲಾಶ್. ಕೈಲಾಶ್, ಕಂದ ಕೈಲಾಶ್, ಏನಪ್ಪ, ಯಾಕೆ ಹಾಕಿ ಕಿರ್ಚ್ಕೊಂಡೆ? ದೊಡ್ಡಮ್ಮಂಗ್ ಗೊತ್ತಾದ್ರೆ ಅದೇ ನಡೆಯೋದು. ಅವ್ರಿಗೇನು ಹೇಳ್ಬಾರ್ದು. ಕೈಲಾಶ್, ಏನಾಯ್ತಪ್ಪ? ಯಾಕೆ ಹಾಕಿ ಕಿರ್ಚ್ಕೊಂಡೆ ಅಂದ್ರೆ ಏನು ಮಾತಾಡ್ತಿಲ್ವಲ್ಲ? ನಾನು ಕಿರ್ಚಿಲ್ಲ ದೊಡ್ಡಮ್ಮ, ಕರ್ದೆ ಅಷ್ಟೇ. ನಮ್ಗಂತೂ ಕಿರ್ಚ್ದಂಗೆ ಕೇಳಿಸ್ತು ಕೈಲಾಶ್. ದೊಡ್ಡಮ್ಮಂಗೆ ಕೇಳುತ್ತೋ ಇಲ್ವೋ ಅಂತ ಸ್ವಲ್ಪ ಜೋರಾಗಿ ಕರ್ದೆ ಅಷ್ಟೇ. ಓಹೋ, ಕರಿಯೋದೇನೋ ಅದು? ನನಗಂತೂ ಹೃದಯನೇ ನಿಂತು ಹೋಗಿತ್ತು. ಹೌದು, ಯಾಕೆ ಕರ್ದಪ್ಪ? ಏನಕ್ಕಂದ್ರೆ ಅದು ಇನ್ನೂ ರೂಮ್ ಒಳಗೆ ಯಾಕೆ ಕಳ್ಸಿಲ್ಲ ಅಂತ ಕೇಳೋದಿಕ್ಕೆ ಅಲ್ವಾ? ಮುಹೂರ್ತಕ್ಕೆ ಇನ್ನೂ 5 ನಿಮಿಷ ಟೈಮ್ ಇದೆ. ಅಲ್ಲ, ನಿನ್ ಮುಖ ಯಾಕೋ ಹೀಗಾಗಿದೆ? ನೋಡಿಲಿ, ಈ ಬೆವರು ನೋಡು, ಜಿಡ್ಡು ನೋಡು. ಹ ಅಲ್ವೋ? ಹೀಗ್ ಸೋಬನ ಮಾಡ್ಕೊಳಕ್ ಹೋದ್ರೆ ದರಿದ್ರವಾಗಿರುತ್ತೆ. ಹೋಗು, ಹೋಗಿ ಮುಖ ತೊಳ್ಕೊಂಡು ಫ್ರೆಶ್ ಆಗು. ಹೋಗು 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 ಹೋಗು. ಗ್ರಾನಿ, ಕೈಲಾಶ್ ಯಾಕೋ ಒಂಥರ ಇದ್ದಾನೆ ಅನ್ನಿಸ್ಲಿಲ್ವಾ? ಅವನ್ ಮುಖದಲ್ಲಿ ಏನೋ ಗಾಬರಿ ಕಾಣಿಸ್ತಿದೆ. ಮೊದಲನೇ ರಾತ್ರಿ ಅಂದ್ಮೇಲೆ ಅಷ್ಟಾದ್ರೂ ಗಾಬರಿ ಇರ್ಬೇಕು. ಯಾಕೆ? ನಿನ್ನ ಗಂಡ ಗಾಬರಿ ಪಡ್ಲಿಲ್ವಾ? ನೀನ್ ಪಡ್ಲಿಲ್ವಾ? ಇವಾಗ ನಮ್ ಬಗ್ಗೆ ಯಾಕೆ ಗ್ರಾನಿ? ಕೈಲಾಶ್ ಸ್ವಲ್ಪ ಡಲ್ಲಾಗಿ ಕಾಣ್ತಿದ್ದಾನಲ್ವಾ, ಅದಕ್ಕೆ ಒಂಥರ ಮಾತಾಡ್ತಿದ್ದಾನೆ. ಸಾಮಾನ್ಯವಾಗಿ ಅವನ್ ಹಾಗಿರಲ್ಲ ಅಲ್ವಾ? ಹುಚ್ಚುಡ್ಗಿ, ಅದು ಡಲ್ಲಾಗಿರೋದಲ್ಲ, ನಾಚಿಕೆ ಪಟ್ಟಿರೋದು. ಮೇಲ್ನೋಟಕ್ಕೆ ನಮ್ ಮುಂದೆ ಮುಖ ಹಾಗಿಟ್ಕೊಂಡಿದ್ದಾನಷ್ಟೇ. ಒಳಗೊಳಗೆ ಅವನ ಮನಸ್ಸು ಹಕ್ಕಿ ತರ ಹಾರಾಡ್ತಾ ಇರುತ್ತೆ. ಸರಿ, ಮುಹೂರ್ತಕ್ಕೆ ಟೈಮ್ ಆಗ್ತಾ ಇದೆ. ನಾವ್ ರಾಧಿಕಾನ ರೂಮಿಗೆ ಕಳ್ಸ್ಕೊಡ್ಬೇಕು. ನಡಿ ನಡಿ, ಹೋಗೋಣ, ಬೇಗ ಬಂದ. ಒಳ್ಳೆ ಗ್ರಾನಿ, ಅದನ್ ನೀವು ನಾಚಿಕೆ ಅನ್ಕೊಂಡಿದ್ದೀರಾ. ಆದ್ರೆ ಅವನ್ ಪರಿಸ್ಥಿತಿ ಕಾರಣ ಏನು ಅಂತ ನಂಗೆ ಚೆನ್ನಾಗ್ ಗೊತ್ತು. ಆದ್ರೆ ನಿಮಗ್ ನಿಜ ಗೊತ್ತಾದ್ರೆ ಏನಾಗುತ್ತೋ ಅಂತ ಪಾಪ ಭಯ ಪಟ್ಕೋತಿದ್ದಾನೆ. ಅದಕ್ಕೆ ಭಯದಲ್ಲಿ ಸತ್ಯನ ಮುಚ್ಚಿಡ್ತಿದ್ದಾನೆ. ನಮ್ಮುಂದೆ ತೋರಿಸ್ಕೊಳ್ದೆ ಇರ್ಬೋದು. ಇವಾಗ ಅವನಲ್ಲಿ ಅಗ್ನಿ ಪರ್ವತನೇ ಉರಿತಿರುತ್ತೆ. ರಾಧಿಕಾ ಮುಂದೆ ಹೋಗ್ತಿದ್ದಂಗೆ ಅದು ಬ್ಲಾಸ್ಟ್ ಆಗುತ್ತೆ. ಇದು ಅವ್ರ ಸಂಸಾರದಲ್ಲಿ ಮೊದಲನೇ ರಾತ್ರಿ ಅಂತ ನೀವ್ ಅನ್ಕೊಂಡಿದ್ದೀರಾ. ಆದ್ರೆ ಇದು ಅವ್ರ ಜೀವನ ನಾಶ ಆಗೋದಕ್ಕೆ ಮೊದಲ ರಾತ್ರಿ. ಇವಾಗಿಂದ ಶುರು ಆಗುತ್ತೆ ನಿಜವಾದ ಆಟ.
ದರ್ಶಿನಿ. ಆ ಗ್ರಾನಿ. ರಾಧಿಕಾ, ಹೋಗು. ನೋಡು, ನನ್ ಮಗ ಹುಷಾರು. ಹೋಗು. ನಡಿ. ಎಷ್ಟು ಸಂತೋಷವಾಗಿ ಒಳಗಡೆ ಹೋದ್ಯೋ, ಅದಕ್ಕಿಂತ 100 ಪಟ್ಟು ದುಃಖದಿಂದ ಆಚೆ ಬರ್ತೀಯ ರಾಧಿಕಾ. ದರ್ಶಿನಿ, ಯಾಕಿನ್ನೂ ಅಲ್ಲೇ ನಿಂತಿದ್ಯಾ? ಬಂದೆ ಗ್ರಾನಿ. ಹಾಲ್ ತಗೊಳ್ಳಿ. ರಾಧಿಕಾ, ಮೊದಲನೇ ರಾತ್ರಿಲಿ ಹಾಲು ಯಾಕೆ ಕೊಡ್ತಾರೆ ಗೊತ್ತಾ? ಹಾಲ್ ಹಂಚ್ಕೊಳ್ಳೋದ್ರ ಜೊತೆಗೆ ಗಂಡ ಹೆಂಡತಿ ಎಲ್ಲ ವಿಷಯನೂ ಹಂಚ್ಕೊಳ್ಬೇಕು ಅಂತ. ಸುಖ, ದುಃಖ, ಪ್ರೀತಿ, ಅನುಬಂಧ, ನೋವು, ನಲಿವು, ಮಮಕಾರ, ಅನುರಾಗ, ಹೀಗೆ ಪ್ರತಿ ಅನುಭವನೂ ಹಂಚ್ಕೊಂಡ್ರೆ ಅದು ಪರಿಪೂರ್ಣ ಬಂಧ ಆಗತ್ತೆ. ವಾವ್, ನಿಂಗೆ ತುಂಬಾ ವಿಷಯ ಗೊತ್ತಿದ್ಯಲ್ಲ. ಎನಿವೆ, ಮೊದಲು ನೀನ್ ಹಾಲು ಕುಡಿ, ಆಮೇಲೆ ನನಗೆ ಕೊಡು. ಅದೇನ್ರಿ, ಗಂಡ ಕುಡ್ದು ಹೆಂಡತಿಗೆ ಕೊಡ್ಬೇಕೇ ಹೊರತು ಹೆಂಡತಿ ಕುಡ್ದು ಗಂಡಂಗೆ ಕೊಡೋದಲ್ಲ. ಓ, ಅದು ಬೇರೆ ಇದೆಯಲ್ಲ. ಏನ್ ಪರವಾಗಿಲ್ಲ, ನಂಗೆ ಆ ಥರದ ಸೆಂಟಿಮೆಂಟ್ಸ್ ಇಲ್ಲ. ಕುಡಿ, ಯಾರು ಕುಡಿದ್ರು ಒಂದೇ ಅಲ್ವಾ, ಕುಡಿ. ಅದ್ಯಾಕ್ರಿ ಪಕ್ಕದಲ್ಲಿ ಇಟ್ಬಿಟ್ರಿ? ಹೇಳ್ತೀನಿ ರಾಧಿಕಾ, ಯಾಕೆ ಅರ್ಜೆಂಟು?
ಕೋಪ ಸ್ಟ್ರೆಸ್ಸು ಜಾಸ್ತಿ ಆದಾಗ ಇದನ್ನ ಸ್ವಲ್ಪ ಕುಡಿಬೇಕಲ್ವಾ? ರಿಲೀಫ್ ಸಿಗುತ್ತೆ. ಅಷ್ಟೊಂದು ಕೋಪ ಸ್ಟ್ರೆಸ್ ಯಾಕೆ ರೀ? ಇವಾಗ ಏನಾಯ್ತು ಅಂತ? ದ್ರೋಹ, ಮೋಸ, ನಂಬಿಕೆ ದ್ರೋಹ, ನಯವಂಚನೆ. ಕೈಲಾಶ್ ಅವರೇ ನಿಲ್ಸಿ. ಏಯ್! ಏನ್ ಮಾಡ್ತಿದ್ದೀರಾ? ಇವತ್ತು ನಮ್ಮ ಮೊದಲನೇ ರಾತ್ರಿ ರೀ, ಯಾಕೆ ಹೀಗ್ ಮಾಡ್ತಿದ್ದೀರಾ? ನಂಗ್ ಹಾಲು ಕೊಟ್ಟು ನೀವು ಮಾತ್ರ ವಿಷ ಕುಡಿತಿದ್ದೀರಲ್ಲ. ಈ ವಿಷಯನೇ ಅಲ್ವಾ ರಾಧಿಕಾ ನನಗೆ ಉಳಿದಿರೋದು? ಆವತ್ತು ನನ್ನ ಹೊಟ್ಟೆಗೆ ಚಾಕು ಚುಚ್ಚಿದ್ರಲ್ಲ, ಆವತ್ತು ನನಗೆ ಜಾಸ್ತಿ ನೋವಾಗಿರ್ಲಿಲ್ಲ. ಆದ್ರೆ ಅದನ್ನೇ ನೆಪ ಇಟ್ಕೊಂಡು ಕೆಲವರು ನನ್ನ ಜೀವನದಲ್ಲಿ ಆಟ ಆಡೋದ್ರು. ಆ ಚಾಕು ನನ್ನ ಗುಂಡಿಗೆ ಹಾಕ್ದಂಗ ಆಗ್ತಿದೆ ರಾಧಿಕಾ. ಏಯ್, ನನಗ್ ಮೋಸ ಮಾಡ್ಬೇಕು ಅಂತ ಯಾಕೆ ಅನ್ಕೊಂಡೆ? ಸಣ್ಣ ಗಾಯನ ಮುಂದೆ ಇಟ್ಕೊಂಡು ನನ್ನನ್ನ ಒಬ್ಬ ನಪುಂಸಕನ್ ಮಾಡಿ ನನ್ನ ಮನ್ಸಿಗೆ ಆರದ ಗಾಯ ಹೇಗ್ ಮಾಡಕ್ ಮನ್ಸು ಬಂತು ರಾಧಿಕಾ? ಇಲ್ದೇ ಇರೋ ರೋಗನ ನನಗೆ ಸೃಷ್ಟಿ ಮಾಡಿದ್ಯಾ? ಅದಕ್ಕಿಂತ ವಿಷ ಕೊಟ್ಟು ನಾನು ಸಾಯಿಸ್ಬಿಟ್ಟಿದ್ರೆ ಹಾಯಾಗಿ ಪ್ರಾಣ ಬಿಡ್ತಿದ್ದೆ ರಾಧಿಕಾ. ಏನ್ ಮಾತಾಡ್ತಾ ಇದ್ದೀರಾ ರೀ ನೀವು? ನಾನ್ ನಿಮ್ಗೆ ಇಲ್ದೇ ಇರೋ ರೋಗನ ಸೃಷ್ಟಿ ಮಾಡಿದ್ದೀನ? ಏಯ್, ಇನ್ ನಾಟಕ ಮಾಡಬೇಡ. ನಾನು ನೀನ್ ದುಡ್ಡು ಕೊಟ್ಟು ಸುಳ್ಳು ಹೇಳ್ಸಿರೋ ಡಾಕ್ಟರ್ನ ಮೀಟ್ ಮಾಡಿದೆ. ಚಲಪತಿ ನೀನ್ ಹೇಳಿದ್ದಕ್ಕೆ ಹನಿಮೂನ್ ಟಿಕೆಟ್ಸ್ನ ಕ್ಯಾನ್ಸಲ್ ಮಾಡಿದ್ದಂತನೂ ಹೇಳಿದ್ರು. ಅಷ್ಟೇ ಅಲ್ಲ, ಆದಷ್ಟು ಬೇಗ ನೀನು ನಿನ್ ಮಾಜಿ ಲವರ್ ಜೊತೆ ಓಡ್ ಹೋಗ್ತೀಯ ಅಂತಾನೂ ಹೇಳಿದ್ರು. ಇದನ್ನ ನಾನ್ ಮೊದಲು ನಂಬಿರ್ಲಿಲ್ಲ, ಆದ್ರೆ ಹೇಳಿರೋದೆಲ್ಲ ನಡೆದಿದೆ. ಅದಕ್ಕೆ ನೀನು ನನ್ನ ಬಿಟ್ಟು ಹೋಗ್ತೀಯ ಅನ್ನೋ ವಿಷಯನ ನಂಬೇಕಾಗಿ ಬಂತು. ಕೈಲಾಶ್ ಅವ್ರೆ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಯಾರು ಹೇಳಿದ್ದು ನಿಮ್ಗಿದೆಲ್ಲ? ಅದೆಲ್ಲ ಸುಳ್ಳು ರೀ. ನಾನ್ ನಿಮ್ ಜೊತೆ ಬಿಟ್ಟು ಇನ್ಯಾರ ಜೊತೆನೂ ಇರ್ಬೇಕು ಅಂತ ಅನ್ಕೊಂಡಿಲ್ಲ. ನೀವೇ ನನಗೆಲ್ಲ. ನನ್ನ ನಂಬಿ ಪ್ಲೀಸ್. ಈಗ ಹೇಳಿತಾನೆ ನೀನ್ ನನ್ನನ್ನ ಬುಟ್ಟಿಗೆ ಹಾಕೊಂಡಿದ್ದು. ನೀವ್ ನನ್ನ ಅನುಮಾನಿಸ್ತಿದ್ದೀರಾ ಅಲ್ವಾ? ನಾನು ನಿಮ್ಮ ರಾಧಿಕಾರಿ. ಹಾಗಾದ್ರೆ ಪ್ರೂವ್ ಮಾಡು. ಹೇಳಿ, ನೀವ್ ನನ್ನ ಬೆಂಕಿಗೆ ಬೀಳು ಅಂದ್ರೂ ಬೀಳ್ತೀನಿ. ಇದು ನಂಗೆ ಅಗ್ನಿ ಪರೀಕ್ಷೆನೇ ರೀ. ನೀನು ಸತ್ಯ ಮುಚ್ಚಿಟ್ಟು ನನಗ್ ನೋವು ಕೊಟ್ಟಿದ್ಯಾ. ನಿನಗ್ ನೋವಾಗ್ಲಿ ಅಂತ ನಾನು ಯಾವತ್ತೂ ಬಯಸಿಲ್ಲ. ಇದೆಲ್ಲ ಬೇಡ. ನನಗ್ ಬೇಕಾಗಿರೋದು ಕ್ಲಾರಿಟಿ. ನೀನ್ ಕೊಡೋ ಕ್ಲಾರಿಟಿ ಮೇಲೆ ನಮ್ ಜೀವನ ನಿಂತಿರೋದು. ನಮ್ ಜೀವನ ಚೆನ್ನಾಗಿರೋದಕ್ಕೋಸ್ಕರ ನೀವ್ ಏನ್ ಮಾಡು ಅಂದ್ರೂ ಮಾಡ್ತೀನಿ. ಹೇಳಿ, ನಿಮ್ಗೇನ್ ಕ್ಲಾರಿಟಿ ಬೇಕೋ ಕೇಳಿ. ಹೇಗೆ ಹೇಗೆ ನಾನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡಬೇಕು ಹೇಳಿ. ನೀನು ಮುಂಚೆ ಪ್ರೀತಿಸಿದ ಯಾರನ್ನ ಅಂತ ಹೇಳೋ. ಹೇಳು. ನೀನು ಯಾರಂತ ಹೇಳಿದ್ಮೇಲೆ ನಾನು ಅವನ್ನ ಮೀಟ್ ಮಾಡಿ ನಿಮ್ಮಿಬ್ಬರ ಮಧ್ಯೆ ಯಾವ ಸಂಬಂಧನೂ ಇಲ್ಲ ಅಂತ ನಿರ್ಧಾರ ಮಾಡ್ತೀನಿ.
ಅದಾದ್ಮೇಲೆ ನಾವು ಹೊಸದಾಗಿ ಸಂಸಾರ ಶುರು ಮಾಡೋಣ. ಇವಾಗ ಅಮ್ಮನ ಹೆಸರು ಹೇಳಿದ್ರೆ ಪ್ರಿಯಾ ಗೊತ್ತಾಗಿ ಅನಾಹುತ ಆಗುತ್ತೆ. ನನ್ನ ಜೀವನಕ್ಕೋಸ್ಕರ ಪ್ರಿಯಾ ಜೀವನನ ಹಾಳು ಮಾಡ್ದಂಗಾಗತ್ತೆ. ಏನೋ ಯೋಚಿಸ್ತಿದ್ಯಾ ರಾಧಿಕಾ? ನಾನು ನಿನಗ್ ಮುಖ್ಯ ಅಂತ ಪ್ರೂವ್ ಮಾಡ್ಬೇಕಂದ್ರೆ ಅವನ್ ಯಾರು ಅಂತ ನನಗ್ ಗೊತ್ತಾಗ್ಲೇಬೇಕು.